ಸೀನ್ ಕಟ್ ಮಾಡಿದ್ರೆ ನೀವು ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಮತ್ತೊಂದು ಸೀನ್ ಕಟ್ ಮಾಡಿದ್ರೆ ಫಿಲಿಮಲ್ಲಿ ಕಾಣಿಸ್ಕೋತೀರಿ. ಯುವಕರಿಗೆ ಏನು ಹೇಳ್ತೀರಿ ನೀವು? ಏನು ಗೊತ್ತಾ, ನೀವು ಒಂದು ರೀತಿಯಾಗಿ ಒಂದು ಮಾತಿದೆ, ಅಂದರೆ ಕಂಪ್ಲೀಟಾಗಿ ಆಕ್ಟಿವ್ ಆಗಿರ್ತೀರಾ, ಯಾವ ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಏನು ಹೇಳ್ತೀರಾ ಯುವಕರಿಗೆ, ಈಗಿನ ಯುವಕರಿಗೆ? ಸರ್, ಈಗ ಬಿಗ್ ಬಾಸ್ ಏನಾಗುತ್ತೆ, ಬಿಗ್ ಬಾಸ್ ಥರ ಒಂದು ಕೆಲಸ ಮಾಡ್ತಾರಲ್ಲ, ನಾಳೆ ಒಂದು 2 ಎಕರೆ ಜಮೀನು ತಗೊಟ್ಬಿಟ್ಟು ಹೊಲ ಉಳಿ, ಆಲೂಗಡ್ಡೆ ಬೆಳೀರಿ, ಹಸು ಕರು ಹಾಕ್ಸಿ, ಇದೊಂದು ಕಾರ್ಯಕ್ರಮ ಬರ್ರಿ ಅಂತ ಮಾಡ್ರು, ಅದನ್ನು ಮಾಡ್ತೀನಿ. ಇಲ್ವಾ, ಹೋಗ್ಬಿಟ್ಟು ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಗಾರೆ ಕೆಲಸ ಮಾಡಬೇಕು. ಬರೀ ಲೈಟ್ ಹಾಕಿ ಬಟ್ಟೆ ಹಾಕ್ಯಂದು ಪೌಡ್ರ್ ಹಾಕ್ಯಂದೆಲ್ಲ 3 ತಿಂಗಳು ಸಬ್ಜೆಕ್ಟು ಗಾರೆ ಕೆಲಸ ಮಾಡ್ಬೇಕು. ಬರೀ ಗಾರೆ ಕೆಲಸಕ್ಕೂ ಹೋಗ್ತೀವಿ ಸರ್. ಕರ್ತವ್ಯ ಯಾವ ಕರ್ತವ್ಯದಿಂದ ಹೆಸರಲ್ಲ, ನಾವು ಶ್ರದ್ಧೆಯಿಂದ ನಮ್ಮ ಹೆಸರು. ನಂಗೆ ನಾಳೆ ರೋಡ್ ಹಾಕೋ ಕೆಲಸ ಕೊಟ್ಟರು ಹೋಗ್ತೀನಿ, ಕೆಲಸ ಮಾಡೋಕೆ ಮಾಡ್ತೀನಿ, ಅದನ್ನು ಟೈಮ್ ತಗೊಂಡು ಮಾಡ್ತೀನಿ. ಜ್ಯೋತಿಷನೇ ಅಂತೇನಲ್ಲ, ಯಾವ್ದು ಕೆಲಸ ಮಾಡಿದ್ರು ಕೂಡ ಊಟ ಮಾಡ್ಬೋದು. ಇವಾಗ ಸಿನಿಮಾದಲ್ಲಿ ಇರ್ತಾರಪ್ಪ, ಅವ್ರು ಸೊಂಟ ಹಿಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ಬಿಡ್ತಾರೆ, ಜನ ಅವ್ರನ್ನೇ ಹೂ ಅಂತಾರೆ. ಇದು ತಪ್ಪು, ಅವ್ರು ಸೊಂಟ ಮುಟ್ಬಾರ್ದು ಅನ್ನೋಕ್ಕಾಗತ್ತಾ? ಸೊಂಟದ ವಿಷಯ ಬೇಡವೋ ಶಿಷ್ಯ ಅನ್ನೋದ್ರೆ ರಿಯಲ್ ಆಗಿ ಸೊಂಟ ಮುಟ್ಟೋದು ಕೇಸ್ ಹಾಕ್ಬಿಟ್ಟು ಹೊಳಿಗೆ ಹೋಗ್ಬಿಡ್ತಾರೆ. ಸಿನಿಮಾದಲ್ಲಿ ಎತ್ತು ಆಡಿಸ್ಕೋಬೋದು. ಈ ಥರ ಅಲ್ಲ, ನಾನು ಅದನ್ನು ಕೇಳ್ತಾ ಇಲ್ಲ, ನಾನು ಹೇಳೋ ಸೀನ್ಗಳು ಆ ಥರ. ಜಗತ್ತು ಗೊತ್ತಿಲ್ಲ, ನಮ್ಮ ಜನ ಏನನ್ನೋದು ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ ಸರ್, ನಾನು ಬೇಕಲ್ಲಿ ಬಾತ್ರೂಮ್ನು ತೊಳೆದಿದ್ದೀನಿ, ಬಿಗ್ ಬಾಸಲ್ಲೂ ಬಾತ್ರೂಮ್ ತೊಳೆದಿದ್ದೀನಿ, ನಾನು ಗುರೂಜಿ ಆದರೂ ತೊಳೆದಿದ್ದೀನಿ. ಬಿಗ್ ಬಾಸಲ್ಲಿ ಅಷ್ಟೊಂದು ಅಡುಗೆನೂ ಮಾಡ್ಕೊಂಡು, ಅಲ್ಲಿ ಬಂದವ್ರು ಒಬ್ಬರು ಅಡುಗೆ ಮಾಡ್ತಾಯಿಲ್ಲಪ್ಪ, ನಾನು ಅಷ್ಟು ಅಡುಗೆ ಮಾಡಿಕೊಟ್ಟೆ. ಏನು ಪ್ರಯೋಜನ? ಕೆಲಸ ಮಾಡ್ತೀವಿ, ಭಗವಂತನ ಬಿಟ್ಟಿರ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಲಿ ಮಾತನಾಡೋದಕ್ಕೆ, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವರು ಖಂಡಿತಲ್ಲ ಕೂಡ. ಸೀನ್ ಕಟ್ ಮಾಡಿದ್ರೆ ನೀವು ಒಂದು ರಿಯಾಲಿಟಿ ಶೋಗೆ ಹೋಗ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಮತ್ತೊಂದು ಸೀನ್ ಕಟ್ ಮಾಡಿದ್ರೆ ಫಿಲಿಮಲ್ಲಿ ಕಾಣಿಸ್ಕೋತೀರಿ. ಯುವಕರಿಗೆ ಏನು ಹೇಳ್ತೀರಿ ನೀವು? ಏನು ಗೊತ್ತಾ, ನೀವು ಒಂದು ರೀತಿಯಾಗಿ ಒಂದು ಮಾತಿದೆ, ಅಂದರೆ ಕಂಪ್ಲೀಟಾಗಿ ಆಕ್ಟಿವ್ ಆಗಿರ್ತೀರಾ, ಯಾವ ಅವಕಾಶವನ್ನು ಕೂಡ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಏನು ಹೇಳ್ತೀರಾ ಯುವಕರಿಗೆ, ಈಗಿನ ಯುವಕರಿಗೆ? ಸರ್, ಈಗ ಬಿಗ್ ಬಾಸ್ ಏನಾಗುತ್ತೆ, ಬಿಗ್ ಬಾಸ್ ಥರ ಒಂದು ಕೆಲಸ ಮಾಡ್ತಾರಲ್ಲ, ನಾಳೆ ಒಂದು 2 ಎಕರೆ ಜಮೀನು ತಗೊಟ್ಬಿಟ್ಟು ಹೊಲ ಉಳಿ, ಆಲೂಗಡ್ಡೆ ಬೆಳೀರಿ, ಹಸು ಕರು ಹಾಕ್ಸಿ, ಇದೊಂದು ಕಾರ್ಯಕ್ರಮ ಬರ್ರಿ ಅಂತ ಮಾಡ್ರು, ಅದನ್ನು ಮಾಡ್ತೀನಿ. ಇಲ್ವಾ, ಹೋಗ್ಬಿಟ್ಟು ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದಲ್ಲಿ ನೀವು ಗಾರೆ ಕೆಲಸ ಮಾಡಬೇಕು. ಬರೀ ಲೈಟ್ ಹಾಕಿ ಬಟ್ಟೆ ಹಾಕ್ಯಂದು ಪೌಡ್ರ್ ಹಾಕ್ಯಂದೆಲ್ಲ 3 ತಿಂಗಳು ಸಬ್ಜೆಕ್ಟು ಗಾರೆ ಕೆಲಸ ಮಾಡ್ಬೇಕು. ಬರೀ ಗಾರೆ ಕೆಲಸಕ್ಕೂ ಹೋಗ್ತೀವಿ ಸರ್. ಕರ್ತವ್ಯ ಯಾವ ಕರ್ತವ್ಯದಿಂದ ಹೆಸರಲ್ಲ, ನಾವು ಶ್ರದ್ಧೆಯಿಂದ ನಮ್ಮ ಹೆಸರು. ನಂಗೆ ನಾಳೆ ರೋಡ್ ಹಾಕೋ ಕೆಲಸ ಕೊಟ್ಟರು ಹೋಗ್ತೀನಿ, ಕೆಲಸ ಮಾಡೋಕೆ ಮಾಡ್ತೀನಿ, ಅದನ್ನು ಟೈಮ್ ತಗೊಂಡು ಮಾಡ್ತೀನಿ. ಜ್ಯೋತಿಷನೇ ಅಂತೇನಲ್ಲ, ಯಾವ್ದು ಕೆಲಸ ಮಾಡಿದ್ರು ಕೂಡ ಊಟ ಮಾಡ್ಬೋದು. ಇವಾಗ ಸಿನಿಮಾದಲ್ಲಿ ಇರ್ತಾರಪ್ಪ, ಅವ್ರು ಸೊಂಟ ಹಿಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ಬಿಡ್ತಾರೆ, ಜನ ಅವ್ರನ್ನೇ ಹೂ ಅಂತಾರೆ. ಇದು ತಪ್ಪು, ಅವ್ರು ಸೊಂಟ ಮುಟ್ಬಾರ್ದು ಅನ್ನೋಕ್ಕಾಗತ್ತಾ? ಸೊಂಟದ ವಿಷಯ ಬೇಡವೋ ಶಿಷ್ಯ ಅನ್ನೋದ್ರೆ ರಿಯಲ್ ಆಗಿ ಸೊಂಟ ಮುಟ್ಟೋದು ಕೇಸ್ ಹಾಕ್ಬಿಟ್ಟು ಹೊಳಿಗೆ ಹೋಗ್ಬಿಡ್ತಾರೆ. ಸಿನಿಮಾದಲ್ಲಿ ಎತ್ತು ಆಡಿಸ್ಕೋಬೋದು. ಈ ಥರ ಅಲ್ಲ, ನಾನು ಅದನ್ನು ಕೇಳ್ತಾ ಇಲ್ಲ, ನಾನು ಹೇಳೋ ಸೀನ್ಗಳು ಆ ಥರ. ಜಗತ್ತು ಗೊತ್ತಿಲ್ಲ, ನಮ್ಮ ಜನ ಏನನ್ನೋದು ಗೊತ್ತಿಲ್ಲ. ನಾನು ಕೆಲಸ ಮಾಡ್ತೀನಿ ಸರ್, ನಾನು ಬೇಕಲ್ಲಿ ಬಾತ್ರೂಮ್ನು ತೊಳೆದಿದ್ದೀನಿ, ಬಿಗ್ ಬಾಸಲ್ಲೂ ಬಾತ್ರೂಮ್ ತೊಳೆದಿದ್ದೀನಿ, ನಾನು ಗುರೂಜಿ ಆದರೂ ತೊಳೆದಿದ್ದೀನಿ. ಬಿಗ್ ಬಾಸಲ್ಲಿ ಅಷ್ಟೊಂದು ಅಡುಗೆನೂ ಮಾಡ್ಕೊಂಡು, ಅಲ್ಲಿ ಬಂದವ್ರು ಒಬ್ಬರು ಅಡುಗೆ ಮಾಡ್ತಾಯಿಲ್ಲಪ್ಪ, ನಾನು ಅಷ್ಟು ಅಡುಗೆ ಮಾಡಿಕೊಟ್ಟೆ. ಏನು ಪ್ರಯೋಜನ? ಕೆಲಸ ಮಾಡ್ತೀವಿ, ಭಗವಂತನ ಬಿಟ್ಟಿರ್ತಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಲಿ ಮಾತನಾಡೋದಕ್ಕೆ, ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ದೇವರು ಖಂಡಿತಲ್ಲ ಕೂಡ.